ಅಂತ ನೋಡೋಣ ಬನ್ನಿ. ಟೊಮೊಟೊ ಗ್ರೇವಿ ಮಾಡೋದಕ್ಕೆ ಇಲ್ಲೇನೋ ಒಂದು ಅರ್ಧ kg ಅಷ್ಟು ಟೊಮೊಟೊ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಟೊಮೊಟೊನ ಈ ಥರ ಮೇಲ್ಗಡೆ ಸಿಪ್ಪೆ ತೆಗೆದು ಒಂದು ಟೊಮೊಟೊದಲ್ಲಿ ಒಂದು 4 ಭಾಗ ಮಾಡ್ಕೊಳ್ಳಿ. ನೋಡಿ, ಟೊಮೊಟೊನ ಜಾಸ್ತಿ ಡೀಪಾಗಿ ಕಟ್ ಮಾಡ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ, ಲೈಟಾಗಿ ಒಂದು 4 ಭಾಗ ಮಾಡ್ಕೊಂಡ್ರೆ ಸಾಕು. ನೋಡಿ, ಎಲ್ಲ ಟೊಮೊಟೊನು ಇದೇ ಥರ ಕಟ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಹಾಗೆ ಒಂದು ಮಿಕ್ಸಿ ಜಾರಿಗೆ 1-2 ಸ್ಪೂನ್ ಅಷ್ಟು ಬಿಸಿ ಮಾಡ್ಕೊಂಡಿರೋ ಕಡಲೆ ಬೀಜ, 1 ಸ್ಪೂನ್ ಬಿಳಿ ಎಳ್ಳು, ಒಂದು 5 ಗೋಡಂಬಿ, ಒಂದು 1/4 ಸ್ಪೂನ್ ಅಷ್ಟು ಗಸಗಸೆ, 1 ಸ್ಪೂನ್ ಜೀರಿಗೆ, 2.5 ಸ್ಪೂನ್ ಧನ್ಯಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು 1/4 ಬೌಲ್ ಅಷ್ಟು ಕಾಯಿ ತುರಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮುಚ್ಚಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಮಸಾಲೆನೂ ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊ ಸೇರಿಸ್ಕೊಂಡಾದ್ಮೇಲೆ ಎಣ್ಣೆಯಲ್ಲಿ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಂಟಿನ್ಯೂ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇರಿ. ಟೊಮೊಟೊ ಎಲ್ಲನೂ ಒಂದು ಮೀಡಿಯಮ್ ಫ್ರೈ ಆಗಿದೆ. 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಟೊಮೊಟೊ ಎಲ್ಲನೂ ಒಂದು ಬೌಲಿಗೆ ಸೇರಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಅದೇ ಬಾಣಲಿಗೆ 1 ಸ್ಪೂನಷ್ಟು ಬೆಣ್ಣೆ ಕರಗಿದ ಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ, ಹಾಗೆ ಚಿಕ್ಕದಾಗಿ ಹಚ್ಕೊಂಡಿರೋ ಒಂದು ಈರುಳ್ಳಿ ಸೇರಿಸ್ಕೊಂಡು ಎಣ್ಣೆಲೆ ಒಂದು ಮೀಡಿಯಮ್ ಆಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಎಣ್ಣೆಲೆ ಒಂದು ಮೀಡಿಯಮ್ ಆಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಮಸಾಲೆ ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲನೂ ಹಸಿ ಸ್ಮೆಲ್ ಹೋಗಬೇಕು. ಅದಕ್ಕೆ ಇದನ್ನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, 5 ನಿಮಿಷ ಆಗಿದೆ. ಎಣ್ಣೆಲ್ಲ ಬಿಟ್ಕೊಂಡಿದೆ, ಮಸಾಲೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ನೆನೆಸಿಟ್ಟಿದ್ದೆ, ಅದನ್ನ ಈ ಥರ ಸ್ಮಾಶ್ ಮಾಡಿಕೊಂಡು ರಸನ ಸೇರಿಸ್ಕೋಬೇಕು. ಹಾಗೆ ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಖಾರದ ಪುಡಿ, ಹುಣಸೆಹಣ್ಣಿನ ರಸ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಸ್ವಲ್ಪ ಬೇಯಬೇಕು. ಮುಚ್ಚಿ ಒಂದು 3 ನಿಮಿಷ ಬೇಯಿಸ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋ ಟೊಮೊಟೊನ ಒಂದೊಂದಾಗಿ ಆ್ಯಡ್ ಮಾಡಿಕೊಂಡು ಮುಚ್ಚಿ ಒಂದು 4 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, 4 ನಿಮಿಷ ಆಗಿದೆ. ಮಸಾಲೆ ಎಲ್ಲನೂ ಚೆನ್ನಾಗಿ ಟೊಮೊಟೊ ಜೊತೆ ಎಲ್ಲ ಬೆರ್ತೋಗಿದೆ. ನೋಡಿ, ಟೊಮೊಟೊನ ನಿಧಾನವಾಗಿ ತಿರುಗಿಸ್ಕೊಂತ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಟೊಮೊಟೊ ಮಸಾಲೆ ಜೊತೆ ಒಂದೇ ಕಡೆ ಬೆಂದಿದೆ. ಇದನ್ನೀಗ ಇನ್ನೊಂದು ಕಡೆ ಬೇಯಿಸ್ಕೋಬೇಕು.
ಎಲ್ಲ ಟೊಮೊಟೊನು ಇದೇ ಥರ ತಿರುಗಿಸ್ಕೊಂಡು ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಟೊಮೊಟೊ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ. ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದ್ದಾವೆ. ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಹಾಕೋದ್ರಿಂದ ಟೊಮೊಟೊ ಗ್ರೇವಿ ತುಂಬ ಸೂಪರ್ ಆಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಮೇಲೆ ಕಸ್ತೂರಿ ಮೆಂತೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಮುಚ್ಚಿ ಕೆಳಗಿಳಿಸ್ಕೊಳ್ಳೋಣ. ನೋಡಿ ಟೊಮೊಟೊ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ. ಟೊಮೊಟೊ ಎಲ್ಲ ಸಾಫ್ಟಾಗಿ ಸ್ಮೂತಾಗಿ ಬೆಂದಿದ್ದಾವೆ. ಇದು ಚಪಾತಿ, ರೊಟ್ಟಿ, ದೋಸೆಗೂ ಒಳ್ಳೆ ಕಾಂಬಿನೇಷನ್ನು. 4 ಟೊಮೊಟೊ ಇದ್ರೆ ಸಾಕು. ಈಸಿಯಾಗಿ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡೆ ಮನೆಯಲ್ಲೇ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ತಿಳಿಸಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.